ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಸೊ ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಮ್ಮ ಕಡೆ ಯಾವ ರೀತಿಯಾಗಿ ಒಂದು ಹೆಣ್ಣು ನೋಡೋ ಶಾಸ್ತ್ರ ಆಗಿರ್ಬೋದು, ಇಲ್ಲ ದೀಪ ಹಚ್ಚೋ ಶಾಸ್ತ್ರ ಅಂತ ಹೇಳ್ತಾರೆ. ಎರಡರಲ್ಲಿ ಯಾವ್ದು ಬೇಕಾದರೂ ಹೇಳ್ಬೋದು. ಇದು ಬಂದು ನಮ್ಮ ಚಿಕ್ಕತ್ತೆಯವರ ಮನೆ, ಅಂದರೆ ನಮ್ಮ ಅತ್ತೆಯವರ ತಂಗಿ ಮನೆ. ಸೊ ಅಲ್ಲಿ ನಡೀತಾ ಇರೋದು ಈ ಫಂಕ್ಷನ್ನು. ಸೊ ಈ ಒಂದು ಕಾರ್ಯಕ್ರಮ ಯಾವಾಗ ಮಾಡೋದು ಅಂತ ಅನ್ನೋದಾದರೆ, ಈಗ ನಮ್ಮ ಕಡೆನೂ ಒಪ್ಪಿಗೆ ಆಗಿದೆ, ಹೆಣ್ಣಿನ ಕಡೆನೂ ಒಪ್ಪಿಗೆ ಆಗಿದೆ, ಗಂಡಿನ ಕಡೆನೂ ಒಪ್ಪಿಗೆ ಇದೆ ಅಂದಾಗ ನೆಕ್ಸ್ಟು ಈ ಒಂದು ದೀಪಶಾಸ್ತ್ರ ಮಾಡ್ತೀವಿ. ಇದಾದ ನಂತರ ಬೇಕು ಅಂದರೆ ಎಂಗೇಜ್ಮೆಂಟ್ ಮಾಡ್ಕೊಬೋದು, ಇಲ್ಲ ಡೈರೆಕ್ಟಾಗಿ ಛತ್ರದಲ್ಲೇ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಬೋದು. ಈಗೆಲ್ಲ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಅರೌಂಡ್ 10:30, 11 ಆಗಿತ್ತು ಅಂತ ಅನ್ಕೊತೀನಿ. ಬಂದಾಗ ಅವರು ಮೊದಲು ಹೊಸ್ಲು ಪೂಜೆನ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು, ಹೊಸ್ಲಿಗೆಲ್ಲ ಹೂವು ಎಲ್ಲ ಹಾಕಿ, ನೀರು ಹಾಕಿ, ಹಾಗೆಯೇ ರಂಗೋಲಿನೂ ಸಹ ಹಾಕಿ ಪೂಜೆ ಮಾಡೋ ಅಂಥದ್ದು. ಫಸ್ಟು ಹೊಸ್ಲು ಪೂಜೆ ಮಾಡಿ ನಂತರ ಒಳಗಡೆ ಬರ್ತಾರೆ. ಸೊ ನನಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಫಸ್ಟು ಒಳಗಡೆ ಬಂದು ದೇವ್ರ ಮನೇಲಿ ದೀಪ ಹಚ್ಚಿ ಅದಾದ ನಂತರ ಆಚೆ ಬಂದು ಹೊಸ್ಲು ಪೂಜೆ ಮಾಡೋದುಂಟು. ಬಟ್ ನಾನು ನೋಡಿರೋ ಪ್ರಕಾರ ಇದು ನನಗೂ ಅಷ್ಟೊಂದಾಗಿ ಗೊತ್ತಿಲ್ಲ. ಬಟ್ ನೋಡ್ಕೊತಾ ಇದ್ದೀನಿ ಹೆಂಗೆ ಮಾಡ್ಬೋದು ಅಂತ. ಎರಡು ರೀತಿಯೂ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ರೀಸೆಂಟಾಗಿ ನಮ್ಮ ಮನೆಯವ್ರ ಅತ್ತೆ ಮಗಳದೂ ಸಹ ಎಂಗೇಜ್ಮೆಂಟ್ ಆಯಿತು ದೀಪಶಾಸ್ತ್ರ. ಅದ್ರಲ್ಲಿ ನಾನು ನೋಡಿದಾಗ ಮೊದಲು ಅವರು ದೇವ್ರ ಮನೇಲಿ ಪೂಜೆ ಮಾಡಿ ಅದಾದ ನಂತರ ಹೊಸ್ಲು ಪೂಜೆ ಮಾಡಿದ್ರು. ಸೊ ನಾನು ಅವಾಗ ಹಿಂಗೆ ಮಾಡೋದೇನೋ ಅಂತ ಅಂದ್ಕೊಂಡೆ. ಬಟ್ ಇವಾಗ ನೋಡಿದಾಗ ಇವರು ಫಸ್ಟ್ ಹೊಸ್ಲು ಪೂಜೆ ಮಾಡಿ ಅದಾದ ನಂತರ ದೇವ್ರ ಮನೇಲಿ ದೀಪ ಹಚ್ತಾರೆ. ಸೊ ಎರಡು ರೀತಿಯಾಗೂ ನೋಡಿದ್ದೀನಿ. ಇದರಲ್ಲಿ ಯಾವುದು ಕರೆಕ್ಟು ಏನು ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನು ಹೊಸ್ಲು ಪೂಜೆ ಮಾಡ್ತಿರೋರು ಹುಡುಗ ಇದ್ದಾರಲ್ಲ, ಅವರ ತಾಯಿ ಅವರೇನೇ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ಪ್ರತಿಯೊಂದೂ ಹಚ್ಚಿ ದೇವರಿಗೆ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಹೊಸ್ಲಿಗೂ ಸಹ ಪೂಜೆ ಮಾಡೋವಂಥದ್ದು. ಅವರು ಪೂಜೆ ಮಾಡ್ತಾ ಇರಲಿ, ನಾನು ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಕ್ಕೆ ನನಗೆ ಖಂಡಿತ ಅವ್ರ ಹೆಸರು ಗೊತ್ತಿಲ್ಲ. ಸೊ ನನಗೆ ಬರೀ ಹುಡುಗನ ಹೆಸರು ಮಾತ್ರ ಗೊತ್ತಿರೋದು. ಅವ್ರ ಹೆಸರು ಬಂದು ಶ್ರೀನಿವಾಸ್ ಅಂತ. ಸೊ ಚೆನ್ನಾಗಿದೆ ಹೆಸರು. ನಮ್ಮ ಹುಡುಗಿ ಹೆಸರು ಸಿಂಧು ಅಂತ. ಸೊ ಇಬ್ಬರ ಹೆಸರು ಚೆನ್ನಾಗಿದೆ ಅಲ್ವಾ, ಸಿಂಧು ಶ್ರೀನಿವಾಸ ಅಂತ. ಪೂಜೆ ಎಲ್ಲ ಮುಗಿತು, ಲಾಸ್ಟಾಗಿ ಮಂಗಳಾರತಿ ಮಾಡ್ತಿದ್ದಾರೆ. ಆ ಲಾಂಗ್ ಪ್ರೊಸೀಜರ್ ಅಲ್ವಾ, ಪರವಾಗಿಲ್ಲ, ಏನು ನಾವೇನು ದಿನ ಮಾಡೋದಿಲ್ಲ ಅಲ್ವಾ, ಹಾಗಾಗಿ ನಿಧಾನಕ್ಕೆ ಮಾಡ್ತಾಯಿದ್ರು. ಅವ್ರ ಕಡೆಯವರೆಲ್ಲ ಈಚೆನೇ ಕಾಯ್ತಾಯಿದ್ರು. ಇವ್ರು ಪೂಜೆ ಮಾಡಿ ಒಳಗೆ ಬಂದಾದಮೇಲೆ ಅವ್ರ ಕಡೆಯವ್ರನ್ನೆಲ್ಲ ಒಳಗಡೆ ಬರೋವಂಥದ್ದು. ಮಂಗಳಾರತಿ ಎಲ್ಲ ಮಾಡಿ ಅವ್ರ ಕಡೆಯವ್ರಿಗೆಲ್ಲ ಮಂಗಳಾರತಿನ ಕೊಟ್ಟು ನಂತರ ಒಳಗಡೆ ಬರ್ತಾರೆ. ಅದಾದ ನಂತರ ಮನೆ ಒಳಗಡೆ ಬಂದು ದೇವ್ರ ಫೋಟೋಗೆಲ್ಲ ನಾವು ಹೂವು ಎಲ್ಲ ಹಾಕಿ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಅವ್ರು ಬಂದು ದೀಪ ಹಚ್ಚೋದು, ಅಂದರೆ ಒಂದು ದೀಪ ಮಾತ್ರ ಮಣ್ಣಿನ ದೀಪ ಇರುತ್ತೆ. ಆ ಒಂದು ಮಣ್ಣಿನ ದೀಪನ ಅವ್ರ ಕಡೆಯವ್ರು ಬಂದು ಹಚ್ಚೋವಂಥದ್ದು. ಸೊ ನೋಡ್ತಿರ್ಬೋದು, ಚೆನ್ನಾಗಿದೆ ಅಲ್ಲ ಅಲಂಕಾರ ಎಲ್ಲ. ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ನೋಡ್ತಿರ್ಬೋದು, ದೀಪ ಎಲ್ಲ ಹಚ್ಚಿದ್ದಾರೆ ನೋಡಿ. ಕಡ್ಡಿ ಕರ್ಪೂರಲ್ಲೂ ಸಹ ಇಲ್ಲೂ ಸಹ ಸೇಮ್ ಅದೇ ರೀತಿಯಾಗಿ ಪೂಜೆ ಎಲ್ಲ ಮಾಡ್ತಾರೆ. ಇನ್ನು ಫ್ರೂಟ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು ಎಲ್ಲ ಹುಡುಗನ ಕಡೆಯವರೇ ತಂದಿಟ್ಟಿರೋವಂಥದ್ದು. ಇನ್ನು ಎಲ್ಲರಿಗೂ ನಮ್ಮ ಹುಡುಗಿ ಜ್ಯೂಸನ್ನ ಕೊಟ್ಟಿದ್ದಾಳೆ. ಬೆಲ್ಲದ ಹಣ್ಣು ಜ್ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಇನ್ನು ಅವರು ಜ್ಯೂಸ್ ಎಲ್ಲ ಕುಡಿದ ನಂತರ ಹುಡುಗ ಅವರ ತಾಯಿ ಮತ್ತೆ ಆ ಸ್ವೀಟ್ ತಂದಿರ್ತಾರೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಹಂಚ್ತಾಯಿದ್ರು. ಬಾಯಿ ಸಿಹಿ ಮಾಡಿ ಅಂತಾರಲ್ಲ, ಅವಾಗೆಲ್ಲ ಕಡಲೆ ಸಕ್ಕರೆ ಕೊಡ್ತಿದ್ರಂತೆ. ಬಟ್ ಇವಾಗೆಲ್ಲ ಚೇಂಜ್ ಆಗಿದೆ ಅಲ್ವಾ, ಸ್ವೀಟ್ ಕೊಡ್ತಾಯಿದ್ರು. ಇನ್ನು ಸ್ಯಾಟರ್ಡೇ ನಮ್ಮ ಹುಡುಗಿ ಬರ್ಡೇ ಇತ್ತು. ಎಲ್ಲರೂ ಬ್ಯುಸಿಯಾಗಿದ್ದ ಕಾರಣ ಸ್ಯಾಟರ್ಡೇ ಯಾರು ಕೇಕ್ ಕಟಿಂಗ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಮಾಡಿಸ್ತಿದ್ದಾರೆ. ನೋಡ್ತಿರ್ಬೋದು ಅವಳ ಬರ್ಡೇ ಕೇಕ್ ಕಟಿಂಗ್ ಇದು. ಲಾಸ್ಟ್ ಬರ್ಡೇ ಈ ಮನೇಲಿ. ನೆಕ್ಸ್ಟ್ ವರ್ಷದಲ್ಲಿ ಇನ್ನೇನು ಅವ್ರ ಗಂಡನ ಮನೇಲಿ ಇರ್ತಾಳಲ್ಲ, ಅಲ್ಲೇ ಸೆಲೆಬ್ರೇಷನ್ನು. ಸೊ ಲಾಸ್ಟ್ ಬರ್ಡೇ ಒಂಥರ ಮೆಮೊರಬಲ್ ಆಗಿರುತ್ತೆ ಅವಳಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬರ್ಡೇ ಆಗಿತ್ತು, ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇರುತ್ತಲ್ಲ, ಸೊ ಮೆಮೊರಬಲ್ ಆಗಿ ಇದ್ದೇ ಇರುತ್ತೆ ಅವಳ ಜೀವನದಲ್ಲಿ. ಸೊ ಚೆನ್ನಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು ನನ್ನ ಮಕ್ಳಿಗೂ ತಿನ್ನಿಸ್ತಾ ಇದ್ದಾಳೆ. ತಾನ್ಯ ಮಾನ್ಯ ಇಬ್ಬರು ಅಲ್ಲೇ ಇದ್ದಾರೆ. ಕೇಕ್ ಅಂದರೆ ಸಾಕು ಹುಡುಗರಿಗೆ. ಇವತ್ತಂತೂ ಸಿಕ್ಕಾಪಟ್ಟೆ ಕೇಕ್ ತಿಂದಿತ್ತಾಯಿತು. ಸ್ವೀಟ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ತಿಂತಿದ್ರು. ಯಾರೂ ಅಡೆತಡೆ ಇರಲಿಲ್ಲ ನನ್ನ ಮಕ್ಕಳಿಗೆ. ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ರಲ್ಲ, ಯಾರು ಅಷ್ಟೊಂದಾಗಿ ಅಬ್ಸರ್ವ್ ಮಾಡ್ತಿರ್ಲಿಲ್ಲ ನಾವು ಮಕ್ಕಳನ್ನ. ನೆಕ್ಸ್ಟ್ ಬಂದು ಇನ್ನೊಂದು ಕೇಕ್ ಕಟಿಂಗ್ ಇತ್ತು. ಅದು ಬಂದು ಹುಡುಗನ ಕಡೆಯಿಂದ. ಸೊ ಇದು ಬಂದು ನಮ್ಮ ಕಡೆಯಿಂದ ಆದರೆ ನೆಕ್ಸ್ಟ್ ಕೇಕ್ ಬಂದು ಹುಡುಗನ ಕಡೆಯಿಂದ. ನೆಕ್ಸ್ಟ್ ಅದೇನೇ ಇಬ್ಬರು ಸೇರಿ ಕೇಕ್ ಕಟಿಂಗ್ ಮಾಡ್ತಾರೆ. ಹಾಗೆ ಫ್ಲವರ್ ಕೊಡೋದಾಗಿರ್ಬೋದು ತುಂಬ ಚೆನ್ನಾಗಿತ್ತು. ಅವ್ರಿಗೂ ಎಲ್ಲರ ಮುಂದೆ ಕೊಡೋದಕ್ಕೇನೋ ಒಂಥರ ನಾಚಿಕೆ ಆಗಿರುತ್ತೆ. ಆದ್ರೂ ಇದೆಲ್ಲ ಮಾಡಿಸೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ ಒಂದು ಕಡೆ ಅಲ್ವಾ. ಆಫ್ ಮಾಡ್ರಿ.
ನೀನು ಮಾಡಿ ಮಗನೆ ಅತ್ತೆಗೆ. ತಾನಿಯ ನೋಡಿ ಹೆಂಗೆ ಹೇಳ್ತಾಳೆ. ಕ್ಲಾಪ್ ಮಾಡ್ರಿ ಜೋರಾಗಿ. ಸಿಂಧು ಅತ್ತೆ ಅಂತ. ಮಧ್ಯ ಒಬ್ಬಟ್ಟಾಯ್ತಲ್ಲ. ಹುಡುಗರು ಜಾಸ್ತಿ ಅವಳೇ ಬಾಯಿ ಬಿಟ್ಟು ಕೇಳ್ತಾಳೆ. ದೂರದಿಂದ ಮಾಡೆ ವಿಡಿಯೋನ ಒಂದು ಸ್ವಲ್ಪ. ಇದು ಹತ್ರ ಆಯ್ತು. ಇನ್ನು ಹುಡುಗ ಅಂತ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಎಲ್ಲರ ಜೊತೆನೂ ಮಾತಾಡ್ತಿದ್ರು. ಹೊಸ ಪರಿಚಯ ಅನ್ನೋ ಥರನೇ ಅನಿಸ್ಲಿಲ್ಲ. ಲವಲವಿಕೆಯಿಂದ ಒಳ್ಳೆ ಫ್ಯಾಮಿಲಿಗಾಗಲೇ ಜಾಯ್ನ್ ಆಗಿಬಿಟ್ಟಿದ್ದಾರೆ ಅನ್ನೋ ಥರನೇ ಮಾತಾಡ್ತಾಯಿದ್ರು. ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡಿ, ನಮಗೆ ಅದೇ ಬೇಕಾಗಿರೋದು ಮೇನಾಗಿ. ಅವರಮ್ಮ ಆಗಿರ್ಬೋದು, ಅವ್ರ ಚಿಕ್ಕಮ್ಮ ಆಗಿರ್ಬೋದು, ಅವರು ಸಹ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇನ್ನು ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡೋದಕ್ಕೆ ತಟ್ಟೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅವರು ಸಹ 2:30-3 ಗಂಟೆ ಅಷ್ಟರಲ್ಲಿ ಅವರನ್ನು ಹೊರಟರು. ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿದ್ವಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್. ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಜೋಡಿ ಅಂತ ಹೇಳಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.